ಎಲ್ಲ ನನ್ನ ರೈತ ಬಾಂಧವರಿಗೂ ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. ಅಂತಿಮ ವರ್ಷಗಳ ವಿದ್ಯಾರ್ಥಿಗಳಾದ ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಯೋಜನೆ ವಲಯ 7ರ ಅಡಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆಯಲ್ಲಿ ಒಂದಾದ ಬ್ರಹ್ಮಾಸ್ತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬ್ರಹ್ಮಾಸ್ತ್ರವನ್ನು ಮಾಡುವುದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ತಿಳಿದುಕೊಳ್ಳಬೇಕಾದರೆ, ಮೊದಲನೆಯದಾಗಿ ದೇಸಿ ಹಸುವಿನ ಗೋಮೂತ್ರ, ಇದನ್ನು 5 ರಿಂದ 6 ಲೀಟರ್ ತೆಗೆದುಕೊಳ್ಳಬೇಕು. ಬೇವಿನ ಎಲೆ ಅರ್ಧ ಕೆಜಿ, ಇದರೊಂದಿಗೆ ಸ್ಥಳೀಯವಾಗಿ ದೊರಕುವ ಕೀಟನಾಶಕ ಗುಣವುಳ್ಳ ಸಸ್ಯಗಳ ಎಲೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇವುಗಳೆಂದರೆ ದತುರದ ಎಲೆ, ಲಂಟಾನ ಎಲೆ, ಸೀತಾಫಲದ ಎಲೆ, ಔಡಲ ಎಲೆ, ಪಪ್ಪಾಯ ಎಲೆ. ಇದೇ ರೀತಿ ನಾವು 5 ರೀತಿಯ ಕಹಿ ಅಂಶವುಳ್ಳಂತಹ ಗಿಡಗಳ ಎಲೆಗಳನ್ನು ತಲಾ ಅರ್ಧ ಕೆಜಿಯಷ್ಟು ಬಳಸಬೇಕಾಗುತ್ತದೆ. ಇನ್ನು ಬ್ರಹ್ಮಾಸ್ತ್ರವನ್ನು ಯಾವ ರೀತಿ ತಯಾರಿಸಬೇಕು ಎಂದು ನೋಡುವುದಾದರೆ, ಮೊದಲನೆಯದಾಗಿ ನಾವು ಹೇಳಿದ ಹಾಗೆ ಸ್ಥಳೀಯವಾಗಿ ದೊರಕುವ ಕೀಟನಾಶಕ ಗುಣವುಳ್ಳ ಯಾವುದಾದರೂ 5 ಬಗೆಯ ಸಸ್ಯದ ಎಲೆಗಳನ್ನು ತಲಾ ಅರ್ಧ ಕೆಜಿಯಷ್ಟು ತೆಗೆದುಕೊಳ್ಳಬೇಕು. ನಂತರ ಈ ಎಲೆಗಳನ್ನು ರುಬ್ಬುವ ಕಲ್ಲಿನಿಂದ ಅಥವಾ ಗ್ರೈಂಡರ್ನಿಂದ ರುಬ್ಬಿಕೊಂಡು ಪಾತ್ರೆಗೆ ಹಾಕಿಕೊಳ್ಳಬೇಕು. ರುಬ್ಬಿಕೊಂಡ ಮಿಶ್ರಣದ ಜೊತೆಗೆ 5 ರಿಂದ 6 ಲೀಟರ್ ಗೋಮೂತ್ರವನ್ನು ಬೆರೆಸಬೇಕಾಗುತ್ತದೆ. ನಂತರ ಒಲೆಯ ಮೇಲೆ ಸ್ವಲ್ಪ ಕುದಿ ಬರುವವರೆಗೂ ಕುದಿಸಬೇಕು. ಕುದಿಸಿದ ನಂತರ ಕಷಾಯವನ್ನು 2 ರಿಂದ 4 ದಿನಗಳವರೆಗೆ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ಕಷಾಯವನ್ನು ಬಟ್ಟೆಯ ಮೂಲಕ ಸೋಸಿಕೊಳ್ಳಬೇಕು. ನಂತರ ಒಂದು 20 ಲೀಟರ್ ಕ್ಯಾನಲ್ಲಿ 500 ml ಕಷಾಯವನ್ನು ನೀರಿಗೆ ಬೆರೆಸಿ ಗಿಡಗಳಿಗೆ ಸಿಂಪಡಿಸಬೇಕು. ಈ ಬ್ರಹ್ಮಾಸ್ತ್ರವು ಎಲ್ಲ ರಸ ಹೀರುವ ಕೀಟಗಳು, ಕಾಯಿ ಮತ್ತು ಹಣ್ಣು ಕೊರೆಯುವ ಕೀಟಗಳ ನಿರ್ವಹಣೆಗೆ ಉಪಯುಕ್ತವಾದ ಅಸ್ತ್ರವಾಗಿದೆ. ಇದರಿಂದಾಗಿ ರೈತರು ರಾಸಾಯನಿಕ ಸಿಂಪಡಣೆಯನ್ನು ಕಡಿಮೆ ಮಾಡಿ ನೈಸರ್ಗಿಕವಾಗಿ ತಯಾರಿಸುವ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕೆಂಬುದು ನಮ್ಮ ಆಶಯವಾಗಿದೆ. ಧನ್ಯವಾದಗಳು.